ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗ್ತಾ ಇದೆ. ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ಪುನಾರಚನೆ ವಿಚಾರ ಕುತೂಹಲ ಮೂಡಿಸಿದೆ. ನವೆಂಬರ್ನಲ್ಲಿ ಕ್ರಾಂತಿ ಚರ್ಚೆ ಮಧ್ಯೆ ಸಿಎಂ ಸ್ಥಾನದ ಆಕಾಂಕ್ಷಿಗಳಿಗೆ ಸಚಿವ ಎಂಸಿ ಸುಧಾಕರ್ ಕೌಂಟರ್ ಕೊಟ್ಟಿದ್ದಾರೆ. ಎಲ್ರಿಗೂ ಆಸೆ ಇರುತ್ತೆ, ಆದರೆ ಯೋಗ್ಯತೆ ಇರಬೇಕು ಅಂತ ಹೇಳಿದ್ದಾರೆ. ಆ ಸ್ಥಾನಕ್ಕೆ ಅವಮಾನ ಆಗುವ ರೀತಿ ನಡೆದುಕೊಳ್ಳಬಾರದು ಅಂತ ಸಿಎಂ ಸ್ಥಾನದ ಆಕಾಂಕ್ಷಿಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಯಾರಾದರೂ ಕರೆದ್ರೆ ಬೇಡ ಅನ್ನಕ್ಕಾಗುತ್ತಾ? ಇಲ್ಲ ಪ್ರಧಾನಮಂತ್ರಿ ಅವಕಾಶ ಇದೆ ನಿಮಗೆ ಅಂದರೆ ಬೇಡ ಅನ್ನಕ್ಕಾಗುತ್ತಾ? ಯಾರು ಬೇಡ ಅಂತ ಹೇಳಲ್ಲ. ಆದರೆ ಕೇಳುವಂಥ ಸಂದರ್ಭದಲ್ಲಿ ನಮಗೂ ಇರಬೇಕು, ನನಗೆ ಆ ಯೋಗ್ಯತೆ ಇದೆಯಾ ಇಲ್ವಾ ಅಂತ. ಅದರಿಂದ ಸುಮ್ಮನೆ ಆ ಪದವಿಗೆ ಅವಮಾನ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ನಾವು ಯಾರು ಅದರದೇ ಆದ ನೋಡ್ರಿ. DK ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಎಲ್ಲ ಅರ್ಹತೆ ಇದೆ. ಇಲ್ಲ ಅವರಿವತ್ತು ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ಅವರು ಇಬ್ಬರು ಜೋಡೆತ್ತುಗಳಾಗಿ ಎರಡು ಕಣ್ಣಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಅಧಿಕಾರಕ್ಕೆ ತರ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಈಗ ನಾನು ಆಗಲೇ ಸ್ಪಷ್ಟವಾಗಿರುತ್ತೆ, ಹೈಕಮಾಂಡ್ ಹಂತದಲ್ಲಿ ಇರ್ತಕ್ಕಂಥ ವಿಚಾರ ನಾನು ಮಂತ್ರಿ ಆಗಿದ್ದೆ, ನನಗೆ ಗೊತ್ತಿರಲಿಲ್ಲ ಅಂತಾದ್ರೆ ನಾನು ಇನ್ನೊಬ್ಬರ ಬಗ್ಗೆ ಏನಾಗುತ್ತೆ ಅಂತ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಅವರು ಸೂಕ್ತ ಸಮಯದಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ತಗೊಳ್ಳುವಂಥ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಗುಸುಗುಸು ನಡುವೆ ಯಾರೂ ಈ ಬಗ್ಗೆ ಮಾತನಾಡುವುದು ಬೇಡ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಇಲ್ಲಿ ಯಾರ ಮಾತಿಗೂ ಕಿಮ್ಮತ್ತಿಲ್ಲ. ನಾನು ಮತ್ತು ಸಿಎಂ ಮಾತು ತೆಗೆದುಕೊಂಡಿದ್ದೇವೆ. ನಾನು ಮತ್ತು ಸಿಎಂ ಒಮ್ಮತದಲ್ಲಿ ಆ ಮಾತಿನಂತೆ ನಡೆದುಕೊಳ್ತಾ ಇದ್ದೇವೆ. ಇಲ್ಲಿ ಯಾರ ಮಾತಿಗೂ ಕಿಮ್ಮತ್ತಿಲ್ಲ ಅಂತ ಹೇಳಿದ್ದಾರೆ. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು. ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ. ಪಕ್ಷದ ಒಮ್ಮತ ಏನು, ಒಮ್ಮತದಲ್ಲಿರೋದಕ್ಕೆ ಈ ರಾಜ್ಯದಲ್ಲಿ 135 ಬಂದು 36 ಆಗಿ 139 ಆಗಿ 141ವರೆಗೂ ತರ್ತಿದ್ದೀವಿ. ತಮ್ಮ ತಂದೆ ಸಿಎಂ ಆಗಿರುವವರೆಗೂ ನಾನು ಸಚಿವ ಸ್ಥಾನ ಕೇಳಲ್ಲ ಅಂತ MLC ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿರುವಂತಹ ಅವರು, ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿ ನಾನು ಉತ್ತರವನ್ನ ಕೊಡೋದಿಲ್ಲ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ ಅಂತ ಹೇಳಿದ್ರು. ಕಳೆದ ಒಂದು ವಾರದಿಂದ ಇದೇ ಪ್ರಶ್ನೆಗೆ ಸತತವಾಗಿ ಎಲ್ಲ ಮಾಧ್ಯಮಗಳು ಕೇಳಿದ್ದಾರೆ. ನಾನು ಕೊಟ್ಟು ಉತ್ತರನೇ ಕೊಡ್ತಾ ಇದ್ದೀನಿ, ಮತ್ತೆ ಅದೇ ಉತ್ತರ ಕೊಡಬೇಕಿತ್ತು. ಸೊ ಹಾಗಾಗಿ ಬಿಡುಬಿಡಿ, ಆ ಪ್ರಶ್ನೆ ಬಿಟ್ಟು ಬೇರೆ ಏನಾದರೂ ಕೇಳ್ತೀನಿ. ಅದಕ್ಕೂ ಈಗಾಗಲೇ ಉತ್ತರ ಕೊಡ್ತೀನಿ. ಆ ಥರ ಯಾವುದೇ ನನಗೆ ಆಕಾಂಕ್ಷೆ ಇಲ್ಲ. ತಂದೆಯವರು ಕೂಡ CM ಆಗಿರೋದಂತ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಕಳೆದ ಒಂದು ವಾರದಿಂದ ಇದೇ ಪ್ರಶ್ನೆಗೆ ಸತತವಾಗಿ ಎಲ್ಲ ಮಾಧ್ಯಮಗಳು ಕೇಳಿದ್ದಾರೆ. ನಾನು ಕೊಟ್ಟು ಉತ್ತರನೇ ಕೊಡ್ತಾ ಇದ್ದೀನಿ, ಮತ್ತೆ ಅದೇ ಉತ್ತರ ಕೊಡಬೇಕಿತ್ತು. ಸೊ ಹಾಗಾಗಿ ಬಿಡುಬಿಡಿ, ಆ ಪ್ರಶ್ನೆ ಬಿಟ್ಟು ಬೇರೆ ಏನಾದರೂ ಕೇಳ್ತೀನಿ. ಅದಕ್ಕೂ ಈಗಾಗಲೇ ಉತ್ತರ ಕೊಡ್ತೀನಿ. ಆ ಥರ ಯಾವುದೇ ನನಗೆ ಆಕಾಂಕ್ಷೆ ಇಲ್ಲ. ತಂದೆಯವರು ಕೂಡ CM ಆಗಿರೋದಂತ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಕಳೆದ ಒಂದು ವಾರದಿಂದ ಇದೇ ಪ್ರಶ್ನೆಗೆ ಸತತವಾಗಿ ಎಲ್ಲ ಮಾಧ್ಯಮಗಳು ಕೇಳಿದ್ದಾರೆ. ನಾನು ಕೊಟ್ಟು ಉತ್ತರನೇ ಕೊಡ್ತಾ ಇದ್ದೀನಿ, ಮತ್ತೆ ಅದೇ ಉತ್ತರ ಕೊಡಬೇಕಿತ್ತು. ಸೊ ಹಾಗಾಗಿ ಬಿಡುಬಿಡಿ, ಆ ಪ್ರಶ್ನೆ ಬಿಟ್ಟು ಬೇರೆ ಏನಾದರೂ ಕೇಳ್ತೀನಿ. ಅದಕ್ಕೂ ಈಗಾಗಲೇ ಉತ್ತರ ಕೊಡ್ತೀನಿ. ಆ ಥರ ಯಾವುದೇ ನನಗೆ ಆಕಾಂಕ್ಷೆ ಇಲ್ಲ. ತಂದೆಯವರು ಕೂಡ CM ಆಗಿರೋದಂತ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಕಳೆದ ಒಂದು ವಾರದಿಂದ ಇದೇ ಪ್ರಶ್ನೆಗೆ ಸತತವಾಗಿ ಎಲ್ಲ ಮಾಧ್ಯಮಗಳು ಕೇಳಿದ್ದಾರೆ. ತುಮಕೂರಿಗೆ ಸಿಎಂ ಸ್ಥಾನ ಸಿಗುತ್ತಾ ಎಂಬ ಪ್ರಶ್ನೆಗೆ ಗೃಹ ಸಚಿವ ಪರಮೇಶ್ವರ್ ಉತ್ತರ ಕೊಡೋಕೆ ನಿರಾಕರಿಸಿದ್ದಾರೆ. ನವೆಂಬರ್ ಕ್ರಾಂತಿ ಬಗ್ಗೆ ನಮಗೆ ಗೊತ್ತಿಲ್ಲ, ಅದೆಲ್ಲ ಬಿಟ್ಟು ಬೇರೆ ಪ್ರಶ್ನೆ ಕೇಳಿ ಅಂತ ಹೇಳಿದರು. ಇನ್ನು ದಲಿತ ಸಮಾವೇಶಕ್ಕೆ ಯಾರೂ ಬ್ರೇಕ್ ಹಾಕಿಲ್ಲ, ಅದು ನಡೆಯುವಾಗ ನಡೆಯುತ್ತೆ. ಕಾಂಗ್ರೆಸ್ ಭವನಕ್ಕೆ ಯಾವ ಸ್ಟೇನೂ ಇಲ್ಲ. ಸರ್ಕಾರದಿಂದ ಕಾಂಗ್ರೆಸ್ ಭವನಕ್ಕೆ ಭೂಮಿ ಮಂಜೂರಾಗಿದೆ ಅಂತ ಹೇಳಿದರು. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಹೊಗೆ ಆಡ್ತಾನೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರೂ ಕೂಡ ಅನಿವಾರ್ಯ ಅಂತ ಸಚಿವ ವೆಂಕಟೇಶ್ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿರುವಂತಹ ಅವರು, ನವೆಂಬರ್ ಕ್ರಾಂತಿ ಬಗ್ಗೆ ನಂಗೆ ಗೊತ್ತಿಲ್ಲ. DK ಶಿವಕುಮಾರ್ ತ್ಯಾಗದ ಮಾತಿನ ಬಗ್ಗೆ ಅವರನ್ನೇ ಕೇಳಿ. ನವೆಂಬರ್ 21ಕ್ಕೆ ಬದಲಾವಣೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅನಿವಾರ್ಯ, DK ಶಿವಕುಮಾರು ಅನಿವಾರ್ಯ, ಎಲ್ಲ ದೊಡ್ಡ ಮಂತ್ರಿಗಳು ಎಲ್ಲ ಮುಖ್ಯ, ಎಲ್ಲರೂ ಅನಿವಾರ್ಯ. ಗೊತ್ತಿಲ್ಲ ಗುರು. ಇನ್ನು ನವೆಂಬರ್ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ, ಎಲ್ಲವೂ ಶಾಂತಿಯಾಗಿದೆ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿರುವಂತಹ ಅವರು, DK ಶಿವಕುಮಾರ್ CM ಆಗುವ ಬಗ್ಗೆ ತೀರ್ಮಾನಿಸೋದು ಕಾಂಗ್ರೆಸ್ ಹೈಕಮಾಂಡ್. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ದಾರೆ. ಯಾವುದು ನವೆಂಬರ್ ಕ್ರಾಂತಿ ಇಲ್ಲ, ಏನು ಇಲ್ಲ, ಆರಾಮಾಗಿದೆ, ಶಾಂತಿ ಇದೆ. ಸರಿ, ಯಾರನ್ನೂ CM ಮಾಡೋ ಶಕ್ತಿ ನನಗಂತೂ ಇಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಏನಿದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ.
ಚರ್ಚೆಗಳು ಮಾಧ್ಯಮದೊಳಗೆ ಮಾತ್ರ ಆಗ್ತಾ ಇದ್ದಾವೋ ಅಂತದ್ದು ನಮ್ಮ ಪಾರ್ಟಿಯೊಳಗೆ ಏನೇ ಇದ್ರು ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ಯಾವುದೇ ಬೆಳವಣಿಗೆ ನಡೆಯುವುದಿಲ್ಲ ಅಂತ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು ಸಚಿವ ಸಂಪುಟ ವಿಸ್ತರಣೆ ಮತ್ತು ಸಿಎಂ ಬದಲಾವಣೆ ಯಾವ ಚರ್ಚೆ ಆಗಿಲ್ಲ ಅಂತ ಹೇಳಿದರು. ಇನ್ನು ಗದಗದಲ್ಲಿ ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ್ ಬಡತನವನ್ನ ನವೆಂಬರ್ ಒಳಗಾಗಿ ನಾವು ನಿವಾರಣೆ ಮಾಡಿದ್ದು ಕ್ರಾಂತಿ ಅಲ್ವಾ ಅಂತ ಹೇಳಿದರು. ಇತ್ತ ಬಾಗಲಕೋಟೆಯಲ್ಲಿ ಮಾತನಾಡಿದ ಶಾಸಕ ಜಿಟಿ ಪಾಟೀಲ್ ಒಂದು ಪಕ್ಷ ಶಿಸ್ತಿನಿಂದ ಇರಬೇಕು ಅಂದ್ರೆ ಒಬ್ಬ ಮಾಲೀಕರಬೇಕು, ಮಾಲೀಕರಾದವರು ಹೈಕಮಾಂಡ್ ಮಾತು ಕೇಳಬೇಕು, ಇಲ್ಲದಿದ್ರೆ ಒಳ್ಳೆಯದಾಗಲ್ಲ ಅಂತ ಹೇಳಿದ್ದಾರೆ. ಆ ಥರ ಯಾವುದೂ ಇಲ್ಲ. ನಮ್ಮ ಮಾಹಿತಿ ಪ್ರಕಾರ ನಮಗೆ ಗೊತ್ತಿದೆ, ಇನ್ನು ಸುಮಾರು ಎಲೆಕ್ಷನ್ಸ್ ನಡೆಯಲಿರ್ತದೆ ಬಿಹಾರ್ನಲ್ಲಿ, ಎಲ್ಲರೂ ಅಲ್ಲಿ ಇದ್ರ ಬಗ್ಗೆ ಯಾವುದೂ ಚರ್ಚೆ ಆಗಿಲ್ಲ. ಬರೀ ಅದ್ರ ಬಗ್ಗೆ ಯಾವುದು ಗೊತ್ತಿಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ ಎಲ್ಲ ತೀರ್ಮಾನ ಇದು ಡಿಸಿಷನ್. ಬಿಹಾರ್ ಚುನಾವಣೆ ಇದೆ, ತುಂಬ ಸೀರಿಯಸ್ ಇದೆ. ಅದ್ರ ಸಲುವಾಗಿ ಎಲ್ಲರೂ ಅಲ್ಲೇ ಇದ್ದಾರೆ. ಅಸೋಸಿಯೇಷನ್ ಆ ಥರ ಯಾವುದೂ ಇಲ್ಲ. ಅದು ಆವಾಗ ನಾನು ಹೇಳ್ತೀನಿ, ಏನೇ ಆಗಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಶತಸಿದ್ಧ ಅಂತ ಹೇಳಿ ನಿಮ್ಮ ಕಾಂಗ್ರೆಸ್ MLAಗಳೇ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಪಾರ್ಟಿ ಹೈಕಮಾಂಡ್ ಡಿಸಿಷನ್ ತಗೋತಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಪಾರ್ಟಿ ಹೈಕಮಾಂಡ್ ಡಿಸಿಷನ್ಗೆ ಎಲ್ಲರೂ ಹೋಗ್ತಾರೆ. ಕ್ರಾಂತಿ ಅಂದರೆ ಏನು? ಒಂದು ರಾಜ್ಯದ ಬಡತನವನ್ನು, ಕನ್ನಡ ಭಾಷಿಕರ ಬಡತನವನ್ನು ಸಂಪೂರ್ಣವಾಗಿ ತೊಲಗು ಹಾಗೆ ಮಾಡಿದ್ವಿ. ಅವರ ಆದಾಯವನ್ನು 60,000% ವರ್ಷಕ್ಕೆ ಹೆಚ್ಚಳ ಆಗುವಂಗೆ ಮಾಡಿದ್ವಿ. ಕನ್ನಡ ನಾಡಿನಲ್ಲಿ ಬಡವ ಇಲ್ಲ ಅಂತೇಳಿ ಹೇಳುವಂಥ ಆ ದಿಟ್ಟತನ ನಮ್ಮ ಕನ್ನಡಿಗರಲ್ಲಿ ಮೂಡಿಸ್ತಾ ಇದ್ದೀವಿ. ಇದು ಕ್ರಾಂತಿ ಅಲ್ವಾ? ಕ್ರಾಂತಿ ಅಂದರೆ ಏನು? ನಿಮ್ಮ ಕಣ್ಣಲ್ಲಿ ಕ್ರಾಂತಿ ಅಂದರೆ ಏನು? ಇಬ್ಬರು ರಾಜಕಾರಣಿಗಳು ಬಡದಾಡ್ತಾ ಇದ್ರೆ ಅದು ಕ್ರಾಂತಿನ? ನಾಡಿನ ಅಭಿವೃದ್ಧಿಯಲ್ಲಿ ಕ್ರಾಂತಿ ಆಗ್ತಾ ಇದೆ. ಯಾವುದೇ ಒಂದು ಪಕ್ಷ ಶಿಸ್ತಿಂದ ಇರಬೇಕಂದ್ರೆ ಅದಕ್ಕೊಬ್ಬ ಮಾಲೀಕರು ಬೇಕಾಗ್ತದೆ. ಹೈಕಮಾಂಡ್ ಮಾಲೀಕರು. ಹೈಕಮಾಂಡ್ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಕಾಂಗ್ರೆಸ್ನ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿರುವಂತಹ ಸಚಿವ ಕೆಜೆ ಜಾರ್ಜ್, ನಮ್ಮ ಸರ್ಕಾರ ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ. ಸಿಎಂ ಕುರ್ಚಿ ಖಾಲಿ ಇರುವಾಗ ಅದರ ಬಗ್ಗೆ ಚರ್ಚೆಯಾಗುತ್ತೆ, ಇವಾಗ ಖಾಲಿ ಇಲ್ಲ ಅಂತ ಹೇಳಿದ್ರು. ಮಂಗಳೂರಿನಲ್ಲಿ ಮಾತನಾಡಿರುವಂತಹ ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ, ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಶಾಸಕ ಜಿಟಿ ದೇವೇಗೌಡ, ದೇವರ ದಯೆ, ಕಾಲ ಕೂಡಿ ಬಂದ್ರೆ ಸಿಎಂ ಆಗ್ತಾರೆ ಅಂತ ಡಿಕೆ ಪರ ಬ್ಯಾಟ್ ಬೀಸಿದ್ರು. ಕೆಲವರು ಚರ್ಚೆ ಮಾಡಿದ ಕೂಡಲೇ ಬದಲಾವಣೆ ಆಗ್ತದ? ಬದಲಾವಣೆ ನಮ್ಮ ಪಕ್ಷ ಅಧಿಕಾರದಲ್ಲಿದೆ, ಜನ ಆದೇಶ ಕೊಟ್ಟುಬಿಟ್ಟು ನಮ್ಮ ಪಕ್ಷವನ್ನು ಅಧಿಕಾರ ತಂದಿದ್ದಾರೆ. ನಮ್ಮ ಶಾಸಕರು ಹೈಕಮಾಂಡ್ ಅವರು ಒಪ್ಪಿ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಆ ಮುಖ್ಯಮಂತ್ರಿ ಖಾಲಿ ಇಲ್ಲಲ್ಲ, ಅದು ಆ ಖಾಲಿ ಇದೆಯಾ? ಖಾಲಿ ಇರುವಾಗ ಅದರ ವಿಚಾರ ಚರ್ಚೆ ಆಗಬೇಕು. ಈಗ ಮುಖ್ಯಮಂತ್ರಿ ಕುರ್ಚಿ ಕಾರ್ಚಿ ನೋಡಿ, ನಮ್ಮ ಹೈಕಮಾಂಡ್ ಅವರು ನನ್ನನ್ನು ಸೇರಿಸಿ ಎಲ್ಲರಿಗೂ ಹೇಳಿದ್ದಾರೆ, ಇದರ ವಿಚಾರದಲ್ಲಿ ಯಾರು ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಅಂತೂ ಇಲ್ಲಿ ಚರ್ಚೆ ಮಾಡಲಿಲ್ಲ. ಇನ್ನು ಇವತ್ತು ಸಮೇತ ಅದರ ವಿಚಾರ ಚರ್ಚೆ ಮಾಡಲಿಕ್ಕೆ ನೋಡಿ, ಈ ಥರ ಎಲ್ಲೂ ಕೂಡ ಚರ್ಚೆಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಮುಂದುವರಿತಾ ಇದ್ದಾರೆ. ನಾವು ಈ ರೀತಿಯಾಗಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಚರ್ಚೆ ಆಗಬೇಕು ಅಂತ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ, ಅವಕಾಶಗಳು ಕೂಡ ಇಲ್ಲ, ಅದರ ಸನ್ನಿವೇಶನೂ ಕೂಡ ಇಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಯವರು ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನ ಏನಿರ್ತದೆ ಅದರ ಪ್ರಕಾರ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಆ ಸನ್ನಿವೇಶ ಏನು ಕೇಳ್ತಾ ಇದ್ದೀರಾ, ಅದು ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ. ನೋಡಿ, ವಿಸ್ತರಣೆ ಅದು ಆಗುವಂಥದ್ದು ಆಗ್ತದೆ. ಯಾವಾಗ ಆಗಬೇಕು, ಏನಾಗಬೇಕು, ಅದು ಮುಖ್ಯಮಂತ್ರಿಯವರು, ರಾಷ್ಟ್ರದ ಅಧ್ಯಕ್ಷರು, ನಮ್ಮ ಉಸ್ತುವಾರಿ ಇದ್ದಾರೆ ಮತ್ತು ರಾಜ್ಯದ ಅಧ್ಯಕ್ಷರಿದ್ದಾರೆ, ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಈಗ DK ಸುರೇಶ್ ಅವರೇ ಹೇಳ್ತಾರೆ, ಹಣೆಯಲ್ಲಿ ಬರ್ದಿದ್ರೆ ದೈವ ಇಚ್ಛೆ ಇದ್ದರೆ ಆಗ್ತಾರೆ ಅಂತ. ಇನ್ನು ಕೆಲವರು ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ. ಈ ರೀತಿ ಪತ್ರಿಕೆಗಳಲ್ಲಿ, TV ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು 5 ವರ್ಷ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತಕ್ಕಂಥದ್ದು ಇವೆಲ್ಲನೂ ಕೂಡ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಮಾಧ್ಯಮ ದೃಶ್ಯದಲ್ಲಿ ನೋಡಿ ನನಗೆ ಗೊತ್ತಾಗ್ತದೆ ಹೊರತು ಬೇರೆ ವೈಯಕ್ತಿಕ ಯಾರ ಜೊತೆನೂ ಸಂಪರ್ಕ ಇಲ್ಲ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಅವರ ಪಕ್ಷದಲ್ಲಿ ಆಗುವ ಬೆಳವಣಿಗೆ ಬಗ್ಗೆ ನಾನು ಮಾತಾಡಿ ಯಾಕೆ ಸಣ್ಣವನಾಗಲಿ, ಕ್ರಾಂತಿಯಿಂದ ಮಧ್ಯಂತರ ಚುನಾವಣೆ ಬಂದರೆ ನಾವು ಎದುರಿಸೋಕೆ ಕೂಡ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಅವರ ಪಕ್ಷದಲ್ಲಿ ನಡೆಯತಕ್ಕಂಥ ತೀರ್ಮಾನಗಳೇನಿದೆ
ಅವರವ್ರಿಗೆ ಬಿಟ್ಟಂಥದ್ದು. ನಾನು ಆ ವಿಷಯದಲ್ಲಿ ಮಾತನಾಡ್ತಕ್ಕಂಥದ್ದು ನನ್ನ ಸಣ್ಣತನ ಆಗುತ್ತೆ. ಅವ್ರ ಪಕ್ಷದಲ್ಲಿ ಆ ಪಕ್ಷದ ಉಳಿವಿಗೆ ಏನೇನು ತೀರ್ಮಾನಗಳು ಮಾಡಬೇಕು ಅವರು ಮಾಡ್ಕೊಳ್ತಾರೆ, ನನಗೆ ಸಂಬಂಧ. ಭೀಮ್ ಆರ್ಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರಿಗೆ ಬೆಂಕಿ ಹಚ್ಚಿದ ಪ್ರಕರಣದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿರುವಂತಹ ಅವರು ಯಾವ ಕಾರಣಕ್ಕೆ ಬೆಂಕಿ ಹಚ್ಚಲಾಗಿದೆ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಈ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಅಂತ ಹೇಳಿದ್ರು. ಇನ್ನು ಆರ್ಎಸ್ಎಸ್ನವರೇ ಮಾಡಿದ್ರೆ ಅಂತ ಆರೋಪದ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಅವರು ಆರ್ಎಸ್ಎಸ್ನವರು ಮಾಡಿರಬಹುದು, ಯಾಕಂದ್ರೆ ನನಗೆ ಅವರು ಧಮಕಿಯನ್ನ ಹಾಕ್ತಾರೆ, ಆರ್ಎಸ್ಎಸ್ನವರು ಮನೆಗೆ ಬಂದರೂ ಬರಬಹುದು ಅಂತ ಹೇಳಿದ್ರು. ನಾನು ಸರ್ಕಾರದ ಒಬ್ಬ ಸಚಿವ, ನನಗೆ ಬೈತಾರೆ ಅಂದ್ರೆ ಅವರ ಕಾರಿಗೆ ಬೆಂಕಿ ಹಚ್ಚಲ್ವಾ? ಹಾಗಾದ್ರೆ ತನಿಖೆ ಆಗಲಿ, ಏನಾಗತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಯಾರು ಮಾಡಿದ್ದಾರೆ ಇನ್ನೂ ಅದು ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬಂದಾಗ ನಾನು ನಿಮ್ಗೆ ತಿಳಿಸ್ತೀನಿ. ಈಗ ನೋಡಿ ಈಗ ಅದು ದೂರದಾರರು ಏನು ಕೊಟ್ಟಿದ್ದಾರೆ ಅದನ್ನು ಸ್ವೀಕಾರ ಮಾಡಿದ್ದೀವಿ. ಅದನ್ನು ಬಟ್ ನಾವು ಇನ್ವೆಸ್ಟಿಗೇಷನ್ ಆಗಲಾರ್ದೆ ನಾವು ಅದನ್ನು ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಯಾದಗಿರಿ ಜಿಲ್ಲೆಯ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಆಕ್ಷೇಪ ಹಿನ್ನೆಲೆಯಲ್ಲಿ ಸುರಪುರ ತಾಲೂಕು ಆಡಳಿತ ನಡೆಸಿದ ಶಾಂತಿ ಸಭೆ ವಿಫಲವಾಗಿದೆ. ದಲಿತ ಸಂಘರ್ಷ ಸಮಿತಿ ಹಾಗೂ ಆರ್ಎಸ್ಎಸ್ ಪ್ರಮುಖರೊಂದಿಗೆ ಪ್ರತ್ಯೇಕ ಸಭೆ ನಡೆಸಲಾಯಿತು. ಸುರಪುರ ಡಿವೈಎಸ್ಪಿ ಜಾಬೀದ್ ಇನಾಮ್ದಾರ್, ತಹಶೀಲ್ದಾರ್ ಎಚ್ಎಸ್ ಸರಕಾಬಸ್ ನೇತೃತ್ವದಲ್ಲಿ ಶಾಂತಿ ಸಭೆಯಾಯಿತು. ಆರ್ಎಸ್ಎಸ್ ಪಥಸಂಚಲನದ ದಿನವೇ ನಾವು ಪಥಸಂಚಲನ ಮಾಡ್ತೀವಿ ಅಂತ ಡಿಎಸ್ಎಸ್ ಪಟ್ಟು ಹಿಡಿತು. ಜಿಲ್ಲಾಡಳಿತ ಅನುಮತಿ ಕೊಟ್ಟರೂ ಕೊಡದೇ ಇದ್ರೂ ಅದೇ ದಿನ ಪಥಸಂಚಲನ ಮಾಡೇ ಮಾಡ್ತೀವಿ ಅಂತ ಡಿಎಸ್ಎಸ್ ಮುಖಂಡರು ಹೇಳಿದ್ದಾರೆ. ಹಾಗಾಗಿ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ. ಇವತ್ತಿನ ಶಾಂತಿ ಸಭೆಯ ವರದಿಯನ್ನ ಜಿಲ್ಲಾಡಳಿತಕ್ಕೆ ತಾಲೂಕಾಡಳಿತ ಒಪ್ಪಿಸಲಿದೆ. ಆ ಬಳಿಕ ಕೆಂಭಾವಿಯಲ್ಲಿ ಪಥಸಂಚಲನದ ಬಗ್ಗೆ ಜಿಲ್ಲಾಡಳಿತ ನಿರ್ಧಾರ ಮಾಡುತ್ತೆ. ಕನ್ನಡ ರಾಜ್ಯೋತ್ಸವದ ದಿನವೇ ಬೆಳಗಾವಿ ಗಡಿಯಲ್ಲಿ ಶಿವಸೇನೆ ಮತ್ತೆ ಬಾಲ ಬಿಚ್ಚಿದೆ. ನಿಪ್ಪಾಣಿ ತಾಲೂಕು ಕೊಂಗೇನೊಳ್ಳಿ ಗಡಿಯೊಳಗೆ ನುಗ್ಗೋಕೆ ಶಿವಸೇನೆ ಯತ್ನಿಸಿ ಉದ್ದಟತನ ಮೆರೆದಿದೆ. 50 ಜನರ ಗುಂಪಿನೊಂದಿಗೆ ಬಂದಿದ್ದ ಸಂಜಯ್ ಪವಾರ, ವಿಜಯ ದೇವನೆ ಟೀಮ್ ಅನ್ನ ಪೊಲೀಸರು ತಡೆದಿರುವಂತದ್ದು. ಇನ್ನು ಮುಖಭಂಗ ಅನುಭವಿಸಿದ ದೇವನೆ ವಾಪಸ್ ಹೋಗಿದ್ದಾರೆ. ಇತ್ತ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ಮುಂದುವರೆದಿದೆ. ಕನ್ನಡ ರಾಜ್ಯೋತ್ಸವದ ನಡುವೆ ಬೆಳಗಾವಿ ಸಂಭಾಜಿ ವೃತ್ತದಿಂದ ಎಂಇಎಸ್ ಕಾರ್ಯಕರ್ತರಿಂದ ಕರಾಳ ಮೆರವಣಿಗೆ ನಡೆಸಲಾಯಿತು. ಅನುಮತಿ ಇಲ್ಲದಿದ್ರೂ ಕೂಡ ಕರಾಳ ದಿನದ ಮೆರವಣಿಗೆ ನಡೆಸಿದ್ದು ಕಪ್ಪು ಬಟ್ಟೆ ಧರಿಸಿ ಕಪ್ಪು ಬಾವುಟ ಹಿಡಿದು ಉದ್ದಟತನ ಮೆರೆದಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಪುಂಡರು ಘೋಷಣೆ ಕೂಗಿದ್ದಾರೆ. ನಾಡದ್ರೋಹಿಗಳು ನಡೆಸುತ್ತಿರುವ ಈ ಅನಧಿಕೃತ ರ್ಯಾಲಿಗೆ ಬೆಳಗಾವಿ ಪೊಲೀಸರು ಭದ್ರತೆ ಕೂಡ ಕೊಟ್ಟಿದ್ದಾರೆ. ಕನ್ನಡಿಗರ ಭಾವನೆಗೆ ಬೆಳಗಾವಿ ಪೊಲೀಸರು ಧಕ್ಕೆ ತಂದ್ರ ಅನ್ನೋ ಪ್ರಶ್ನೆ ಎಡ್ತಾ ಇದೆ. ರಾಜ್ಯೋತ್ಸವದ ವಿರುದ್ಧ ಕರಾಳ ದಿನಾಚರಣೆ ಮಾಡುತ್ತಿದ್ದ ಎಂಇಎಸ್ ನಾಯಕ ಶುಭಂ ಶೆಳಕೆ ಜೊತೆಗೆ ಸಿಪಿಐ ಸೆಲ್ಫಿಯನ್ನ ತೆಗೆದುಕೊಂಡಿದ್ದಾರೆ. ಇತ ನಾಡದ್ರೋಹಿ ಶುಭಂ ಶೆಳಕೆಯನ್ನ ಪೊಲೀಸರು ವಶಕ್ಕೆ ಪಡೆದರು. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ಕರಾಳ ದಿನಾಚರಣೆ ವಿಚಾರ ಸಂಬಂಧ ಸಚಿವ ಎಂಬಿ ಪಾಟೀಲ್ ಗರಂ ಆಗಿದ್ದಾರೆ. ಈ ಕುರಿತು ವಿಜಯಪುರದಲ್ಲಿ ಮಾತನಾಡಿರುವಂತಹ ಅವರು ಎಂಇಎಸ್ಗೆ ಮಾಡೋಕೆ ಕೆಲಸ ಇಲ್ಲ, ಸರ್ಕಾರವು ಮಧ್ಯಪ್ರವೇಶ ಮಾಡುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರ ಅವ್ರಿಗೆ ಕರಾಳ ಗಿರಾಳ ಮಾಡಕ್ಕೆ ಹೋದ್ರೆ ಅವ್ರನ್ನ ಬರೋಬ್ಬರ ಅವ್ರ ಮ್ಯಾಗ ಆ್ಯಕ್ಷನ್ ತಗೋರಿ. ಅಲ್ಲಿ ಜಿಲ್ಲಾಧಿಕಾರಿಗಳು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನ್ರಿ ಅವ್ರಿಗೆ ಅಧಿಕಾರ ಇದೆ. ಸರ್ಕಾರನೂ ಕೂಡ ಇದರಲ್ಲಿ ಇಂಟರ್ಫೇರ್ ಆಗ್ತದೆ, ಅದ್ರಾಗೇನು ಎರಡು ಮಾತಿಲ್ಲ. ಇವರಿಗೆ ಈ ಎಲ್ಲ ಕೆಲಸಗಳನ್ನ ಮಾಡೋಕ್ಕೆ ಕನ್ನಡ ನಾಡಿನಲ್ಲಿ ಅವಕಾಶ ಇಲ್ಲ. ಗಣರಾಜ್ಯೋತ್ಸವ ದಿವಸ ಇದನ್ನು ಹೇಳ್ತಾ ಇದ್ದೀನಿ, ರಾಜ್ಯೋತ್ಸವ ದಿವಸ ಇಂಥವಕ್ಕೆಲ್ಲ ಅವಕಾಶ ನಾವು ನಮ್ಮ ಸರ್ಕಾರ ಮಾಡಿ ಕೊಡೋದಿಲ್ಲ. ಅಂಥವ್ರು ಯಾರೇ ಮಾಡೋಕ್ಕೆ ಬಂದರೆ ಬೆಳಗಾವಿಯಲ್ಲಿ ಎಂಇಎಸ್ ಕರಾಳ ದಿನಾಚರಣೆ ಮಾಡ್ತಾ ಇದೆ. ಹೀಗಾಗಿ ಎಂಇಎಸ್ ಪುಂಡಾಟದ ವಿರುದ್ಧ ಅಥಣಿಯಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ಕರಾಳ ದಿನಾಚರಣೆ ಕೂಡಲೇ ನಿಲ್ಲಿಸಬೇಕು, ಅನುಮತಿ ಇಲ್ಲದಿದ್ರೂ ಕರಾಳ ದಿನಾಚರಣೆ ಮಾಡ್ತಾ ಇರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಎಂಇಎಸ್ ಕರಾಳದ ಸ್ಥಳಕ್ಕೆ ನುಗ್ಗೋಕೆ ಯತ್ನಿಸಿದ 20ಕ್ಕೂ ಹೆಚ್ಚು ಕನ್ನಡ ಪರ ಹೋರಾಟಗಾರರು, ಆಗ ಎಲ್ಲರನ್ನ ಪೊಲೀಸರು ವಶಕ್ಕೆ ಪಡೆದರು. ಸ್ಥಳದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಯಿತು. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡುವ ಮಸೂದೆಯನ್ನ ಕೂಡಲೇ ಜಾರಿಗೊಳಿಸಬೇಕು ಅಂತ ಸರ್ಕಾರಕ್ಕೆ ಕರವೇ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಬೆಂಗಳೂರಿನ ಗಾಂಧಿನಗರದ ಕಚೇರಿ ಮುಂಭಾಗ ಧ್ವಜಾರೋಹಣ ನಡೆಸಿದರು. ಕಾರ್ಯಕ್ರಮ ಕುರಿತು ಮಾತನಾಡಿದ ಕರವೇ ನಾರಾಯಣಗೌಡ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ಅಧಿಕಾರ ಇದ್ದಾಗ ಮಾಡಿದ ಕಾರ್ಯಗಳು ಶಾಶ್ವತವಾಗಿ ಉಳಿಯುತ್ತೆ. ಕರ್ನಾಟಕದ ಜನತೆ ಶಾಶ್ವತವಾಗಿ ನೆನಪಲ್ಲಿ ಇಟ್ಟುಕೊಳ್ಳುವಂತಹ ಕಾರ್ಯವನ್ನ ಸರ್ಕಾರಗಳು ಮಾಡಬೇಕು ಅಂತ ಅವರು ಆಗ್ರಹಿಸಿದರು. ಇದೇ ವೇಳೆ ಕರವೇ ಗೌರವಾಧ್ಯಕ್ಷ ಡಾಕ್ಟರ್ ಆರ್ ಅರುಣಾಚಲಂ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದು, ಅವನು ಮೋಹನ್ ದಾಸ್ ಪೈ ಅಂತ ಹೇಳಿ ಒಬ್ಬ ಕೊಂಕಣಿ
ಇಲ್ಲಿ ತಿನ್ಲಿಕ್ಕೆ ಉಣ್ಲಿಕ್ಕೆ ಬದುಕಲಿಕ್ಕೆ ಬಂದವನು ಅವನು ವಿರೋಧ ಮಾಡ್ದ, ಯಾರೋ ಹೈಟಿಸ್ ಮಾಲೀಕರು ವಿರೋಧ ಮಾಡಿದ್ರು ಅಂತ ಹೇಳಿ ನೀವಿವತ್ತು ಸಚಿವ ಸಂಪುಟದಲ್ಲಿ ಹಾಕಿದ್ನ ಇನ್ನೂ ಜಾರಿ ಮಾಡದಲ್ಲೇ ಉಳಿಸ್ಕೊಂಡಿದ್ದೀರಿ ಅನ್ನೋದಾದ್ರೆ ಸಿದ್ದರಾಮಯ್ಯನವರೇ, ಯಾವ ಸೀಮೆ ನಿಮ್ಮ ಕನ್ನಡ ಪ್ರೀತಿ? ಆ ಬೆಂಗಳೂರು ಮಾರ್ವಾಡಿಗಳ ಕೈಗೆ, ಸಿಂಧಿಗಳ ಕೈಯಲ್ಲಿ, ಗುಜರಾತಿಗಳ ಕೈಯಲ್ಲಿ ಎಲ್ಲ ಹಿಂದಿ ರಾಜ್ಯದಿಂದ ಬಂದಂತ ಕದಿಮರ ಕೈ ಕೊಟ್ಟು ನೀವು ವಿಧಾನಸೌಧದಲ್ಲಿ ಮಜಾ ಮಾಡ್ಕೊಂಡು ಕುತ್ಕೊಂಡ್ರಲ್ಲ. ಯಾವ ಧರ್ಮ, ಯಾವ ನ್ಯಾಯ, ನೀತಿ ಎನ್ನುವ ಶಕ್ತಿ ಸೌಧ ಪರರ ಪಾಲಿನ ಆಸ್ತಿ ಮಾಡಿಬಿಟ್ರಲ್ಲ. ನಮ್ಮ ನಾಡಿನ ಮಕ್ಕಳ ಕೈಗೆ ಚಿಪ್ ಕೊಟ್ಬಿಟ್ರಲ್ರಿ ಸಿದ್ದರಾಮಯ್ಯನವರೇ. ಈಗ್ಲಾದ್ರೂ ನಿಮ್ಮ ಕನ್ನಡದ ನಿಜವಾದ ಪ್ರೀತಿ, ಕಾಳಜಿ, ಕಳಕಳಿ ಎಂಥದ್ದು ಅನ್ನೋದನ್ನ ತಾವು ವ್ಯಕ್ತಪಡಿಸಬೇಕು. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದರು. ನಿರ್ಮಾಪಕ ಸಾರಾ ಗೋವಿಂದು, ಪ್ರವೀಣ್ ಶೆಟ್ಟಿ ಕನ್ನಡ ಪರ ಹೋರಾಟಗಾರರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ವಾಟಾಳ್ ನಾಗರಾಜ್, ಬೆಂಗಳೂರಲ್ಲಿ ಪರಭಾಷಿಕರ ಹಾವಳಿ ಹೆಚ್ಚಾಗಿದೆ, ಕನ್ನಡಿಗರನ್ನ ಹುಡುಕಿ ಉದ್ಯೋಗ ಕೊಡಬೇಕು ಅಂತ ಹೇಳಿದರು. ಇತ್ತ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಕನ್ನಡ ಪರ ಹೋರಾಟಗಾರರ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪರಭಾಷೆಯವರ ದಾಂಧಲೆ, ದಬ್ಬಾಳಿಕೆ, ಕನ್ನಡಿಗರು ಕಣ್ಣೀರಿಡ್ತಾ ಇದ್ದಾರೆ. ಪರಭಾಷೆಯವರ ಬಗ್ಗೆ ಎಚ್ಚರ ಇರಲೇಬೇಕು. ತಮಗೆ ಹೇಳ್ತಾ ಇದ್ದೀನಿ, ಪರಭಾಷೆಯವರ ಬಗ್ಗೆ ಅಕಸ್ಮಾತ್ ನೀವು ಚಿಂತನೆ ಮಾಡಲಿಲ್ಲ ಅಂತಂದ್ರೆ ರಾಜ್ಯದಲ್ಲಿ ಕನ್ನಡಿಗರು ದಂಗೆ ಹೇಳ್ತಾರೆ. ಈ ರಾಜ್ಯ ಬಿಹಾರ ಅಲ್ಲ, ಉತ್ತರ ಪ್ರದೇಶ ಅಲ್ಲ, ಹಿಂದಿ ರಾಜ್ಯ ಅಲ್ಲ, ಇದು ಇಡೀ ರಾಜ್ಯ ಕನ್ನಡಿಗರ ರಾಜ್ಯ. ಕರ್ನಾಟಕ ಏಕೀಕರಣ ಆದದ್ದು ಕನ್ನಡಿಗರಿಗಾಗಿ. ವಾಟಾಳ್ ನಾಗರಾಜು ಒಬ್ಬ ಅಪ್ಪಟ ಕನ್ನಡ ಹೋರಾಟಗಾರ, ಅಪ್ಪಟ ಕನ್ನಡ ಹೋರಾಟಗಾರ. ಯಾವುದೇ ರಾಜಿ ಇಲ್ಲದೆ ಇರ್ತಕ್ಕಂಥ ಮನುಷ್ಯ, ಕನ್ನಡದ ಪರ ಇರ್ತಕ್ಕಂಥ ಹೋರಾಟಗಾರ ಯಾರು ಇದ್ರೆ ಅವರು ವಾಟಾಳ್ ನಾಗರಾಜ್ ಅವರು ಹೇಳ್ಬೋದು. ಕನ್ನಡ ಶಾಲೆಗಳು ಅದಕ್ಕೆ ಏನ್ ಬೇಕು ಸಹಾಯ ಏನ್ ಮಾಡಬೇಕು ಅದನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಅದ್ಧೂರಿಯಾಗಿ ಕನ್ನಡ ಹಬ್ಬವನ್ನು ಆಚರಿಸಲಾಗಿದೆ. ಮಧುಗಿರಿ ತಾಲೂಕಿನ ಕಡಗತ್ತೂರು ಗ್ರಾಮದ ಶ್ರೀ ಸಾಯಿ ಗಣೇಶ ಪಬ್ಲಿಕ್ ಸ್ಕೂಲ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದರು. ಬ್ರಿಮ್ಸ್ ಆಸ್ಪತ್ರೆಯ ಡೈರೆಕ್ಟರ್ ವಿರುದ್ಧ ಸಾಲು ದೂರು ಹಿನ್ನೆಲೆ ಅಕ್ರಮಗಳ ಕುರಿತು ಸಮಗ್ರ ತನಿಖೆಗೆ ಖಂಡ್ರೆಗೆ ಪತ್ರ ಬರೆದಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಬ್ರಿಮ್ಸ್ ಅಕ್ರಮಗಳ ಕುರಿತು ಸಮಗ್ರ ತನಿಖೆಗೆ ಆಗ್ರಹಿಸಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ಗೆ ಪತ್ರ ಬರೆದಿದ್ದು, ಬ್ರಿಮ್ಸ್ಗೆ ನೂತನ ಡೈರೆಕ್ಟರ್ ಎಂಎಸ್ ನೇಮಕದ ಕುರಿತು ಖಂಡ್ರೆ ಸುಳಿವನ್ನ ಕೊಟ್ಟಿದ್ದಾರೆ. ಬ್ರಿಮ್ಸ್ಗೆ ಮೇಜರ್ ಸರ್ಜರಿ ಮಾಡುವ ಅವಶ್ಯಕತೆ ಇದೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಆಸ್ಪತ್ರೆ ಇತ್ತೀಚೆಗೆ ಒಂದಿಲ್ಲ ಒಂದು ವಿವಾದಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅವ್ಯವಸ್ಥೆ ಆಗರ ಬ್ರಿಮ್ಸ್ ಎಂದೆಲ್ಲ ಶೀರ್ಷಿಕೆ ಎಲ್ಲ ಬರ್ತಾ ಇದೆ. ಹೋದ ಸಲ ನಾನು ಖುದ್ದಾಗಿ ಹೋಗಿ ಭೇಟಿ ಕೊಟ್ಟು ನೆಲಮಡಿಯಲ್ಲಿ ನೀರಿದೆ, ಇದಕ್ಕೆ ಸರಿಪಡಿಸಬೇಕು ಅಂತ ತಾಕೀತು ಮಾಡಿದ್ದೆ. ಮಾಡ್ತೀವಿ ಅಂತೇಳಿ ಹೇಳಿ ಅಲ್ಲಿ ನಿರ್ದೇಶಕರು ಇಲ್ಲಿವರೆಗೆ ಅದನ್ನು ಸರಿಪಡಿಸಿಲ್ಲ. ವಿಶೇಷವಾಗಿ ಇವತ್ತೇನು 40 ಜನ ತಜ್ಞ ವೈದ್ಯರಿಗೆ ನೇಮಕಾತಿ ಮಾಡಿಕೊಂಡಿದ್ದಾರೆ, ಅದಕ್ಕೆ ಯಾವುದೇ ವಾಕಿನ್ ಇಂಟರ್ವ್ಯೂ ಕರೆದಿಲ್ಲ, ಅದಕ್ಕೆ ರೋಸ್ಟರ್ ಫಾಲೋ ಮಾಡಿಲ್ಲ, ಈ ರೀತಿಯಲ್ಲೆಲ್ಲ ಮಾಡಿ ಅವರಿಗೆ ಸಂಬಳನೂ ಕೊಟ್ಟಿಲ್ಲ ಅಂತ ಇವೆಲ್ಲ ದೂರುಗಳ ಬಗ್ಗೆ ನಾನೊಂದು ಪತ್ರವನ್ನು ಬರೆದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಇವತ್ತೊಬ್ಬ ರಿಟೈರ್ಡ್ ಜಡ್ಜ್ಗೆ ನೇಮಕ ಮಾಡಿ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಬ್ರಿಮ್ಸ್ ಇನ್ನು ಈಶ್ವರ್ ಖಂಡ್ರೆ ಮುಂದೆ ಬ್ರಿಮ್ಸ್ ನೌಕರರು ಅಳಲನ್ನ ತೋಡ್ಕೊಂಡ್ರು. 3-4 ತಿಂಗಳಿಂದ ನಮಗೆ ಸಂಬಳ ಸಿಕ್ಕಿಲ್ಲ, ಹೀಗಾಗಿ ಸಂಬಳ ಕೊಡಿಸಿ ಸಾರ್ ಅಂತ C&D ಗ್ರೂಪ್ನ ನೌಕರರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಸಂಬಳ ನೀಡಲಾಗುವುದು ಅಂತ ಖಂಡ್ರೆ ಭರವಸೆ ಕೊಟ್ಟಿದ್ದಾರೆ. ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಳದ ಬಗ್ಗೆ ಸಚಿವ ಕೆ ವೆಂಕಟೇಶ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿರುವಂತಹ ಅವರು, ನಾಳೆ ಚಾಮರಾಜನಗರದ ಜಿಲ್ಲಾ ಪಂಚಾಯಿತಿ ಕೆಡಿಪಿ ಸಭಾಂಗಣದಲ್ಲಿ ಸಭೆ ಕರೆಯಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಸಭೆಯಲ್ಲಿ ಸಚಿವ ಮಹಾದೇವಪ್ಪ ಸೇರಿದಂತೆ ಮೈಸೂರು ಚಾಮರಾಜನಗರ ಭಾಗದ ಶಾಸಕರು, ಅಧಿಕಾರಿಗಳು ಮತ್ತು ರೈತ ಮುಖಂಡರು ಭಾಗಿಯಾಗ್ತಾರೆ. ಮಾನವ ವನ್ಯಜೀವಿ ಸಂಘರ್ಷ ತಪ್ಪಿಸುವ ನಿಟ್ಟಿನಲ್ಲಿ ಚರ್ಚೆ ನಡೆಸಲಾಗುವುದು ಅಂತ ಹೇಳಿದರು.
ದಾವಣಗೆರೆ ನಗರದ ಜೀವನಾಡಿ ಕುಂದುಬಾಡ ಕೆರೆ ನೀರು ಕಲುಷಿತವಾಗಿದೆ. ಕೆರೆ ನೀರಲ್ಲಿ ಸತ್ತ ಮೀನುಗಳು ದಡದಲ್ಲಿ ತೇಲಾಡ್ತಾ ಇವೆ. ಕೆರೆ ನೀರು ಕಲುಷಿತವಾಗ್ತಾ ಇದ್ರೂ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಜಲಚರಗಳ ಸಾವಿನಿಂದ ಕೆರೆ ಗಬ್ಬೆದ್ದು ನಾರ್ತಾ ಇದ್ದು ವಾಯು ವಿಹಾರಿಗಳು ಹೈರಾಣಾಗಿದ್ದಾರೆ. ಜಿಲ್ಲಾಧಿಕಾರಿ ಸೇರಿದಂಗೆ ಸಾಕಷ್ಟು ಅಧಿಕಾರಿಗಳು ಇದೇ ಕೆರೆ ದಡದಲ್ಲಿ ಪ್ರತಿನಿತ್ಯ ವಾಕಿಂಗ್ ಮಾಡ್ತಾರೆ. ಕೆರೆ ನೀರಿನ ಕಲುಷಿತದ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕುಂದುವಾಡ ಕೆರೆಯ ನೀರನ್ನ ಪರೀಕ್ಷೆಗೆ ಕಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಬೆಳಗಾವಿಯಲ್ಲಿ ಕಬ್ಬಿಗೆ ಬೆಲೆ ನಿಗದಿಗೆ ಒತ್ತಾಯಿಸಿ ರೈತರು ನಡೆಸುತ್ತಿರುವಂತಹ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಕಳೆದ 3 ದಿನಗಳಿಂದ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿಗೆ ರೈತರು ಒತ್ತಾಯಿಸ್ತಾ ಇದ್ದಾರೆ. ಸ್ಥಳಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬರುವಂತೆ ರೈತರು ಪಟ್ಟು ಹಿಡಿದಿದ್ದು ನಿಪ್ಪಾಣಿ ಬಾಗಲಕೋಟೆ ರಾಜ್ಯ ಹೆದ್ದಾರಿ ತಡೆದು ರಸ್ತೆ ಮೇಲೆ ಧರಣಿ ಕುಳಿತಿದ್ದಾರೆ ರೈತರು. ಬೆಂಗಳೂರಲ್ಲಿ 3ನೇ ದಿನವೂ ಕಸ ಸುರಿಯೋ ಹಬ್ಬ ಕಂಟಿನ್ಯೂ ಆಗಿದೆ. ಜಿಬಿಎ ಕಸ ಸುರಿಯುವ ಹಬ್ಬಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಲ್ಲೆಂದರಲ್ಲಿ ಕಸ ಹಾಕಿದ್ರೆ ಮನೆಗೆ ಕಸ ಗಿಫ್ಟ್ ಅನ್ನು ವಾಪಸ್ ನೀಡಲಾಗ್ತಾ ಇದೆ. ಚಾಮರಾಜಪೇಟೆಯ ಶಿರಸಿ ಸರ್ಕಲ್ ಬಳಿ ಕಸದ ರಾಶಿ ಇದೆ. ಪ್ರತಿನಿತ್ಯ 2 ಬಾರಿ ವಿಲೇವಾರಿ ಮಾಡಿದ್ರೂ ಮತ್ತೆ ರಾಶಿ ಕಸ ಬೆಳೀತಾನೆ ಇದೆ. ನಿತ್ಯ ಕಸ ಎಸೆತಾರೆ, ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಕಸದ ಸಮಸ್ಯೆಗೆ ಜಿಬಿಎ ಕಡೆಯಿಂದ ಕಠಿಣ ಕ್ರಮ ವಿಚಾರದ ಬಗ್ಗೆ ಡಿಕೆಶಿ ಮಾತನಾಡಿದ್ರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಾನೇ ಕಸ ಹಾಕುವವರ ಮನೆ ಮುಂದೆ ಕಸ ಹಾಕಿ ಅಂತ ಹೇಳಿದ್ದೇನೆ. ವಾಹನಗಳಲ್ಲಿ ಕೂಡ ಬಂದು ಕಸ ಎಸ್ತಾ ಇದ್ದಾರೆ. ಡಬ್ಬ ಇಟ್ಕೊಂಡಿದ್ದೀರಿ, ನಮ್ಮ ವಾಹನ ಬರುತ್ತೆ, ಅಲ್ಲಿ ಕಸ ಹಾಕಿ, ಅದನ್ನು ಬಿಟ್ಟು ರಸ್ತೆಗಳಲ್ಲಿ ಕಸ ಎಸೆಯುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಜಿಬಿಎ ಕಸ ಸುರಿಯುವ ಅಭಿಯಾನದ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ರು. ಕೆಲಸ ಮಾಡದವರು ಇಂತಹ ದುಷ್ಕೃತ್ಯ ಮಾಡ್ತಾರೆ, ಗುತ್ತಿಗೆದಾರರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಕಸದ ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ವಾಗ್ದಾಳಿ ಮಾಡಿಸಿದ್ರು. ಇತ್ತ ಕೇಂದ್ರ ಸಚಿವ ಎಚ್ಡಿಕೆ ಕೂಡ ಕಿಡಿಕಾರಿದ್ರು. ಚಿಕ್ಕಬಳ್ಳಾಪುರದಲ್ಲೂ ಕಸ ಅಭಿಯಾನ ಶುರುವಾಗಿದೆ. ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಕಸ ಸುರಿಯೋರಿಗೆ ನಗರಸಭೆ ಸಿಬ್ಬಂದಿ ದಂಡ ಹಾಕ್ತಾ ಇದ್ದಾರೆ. ಬಿಬಿ ರಸ್ತೆಯಲ್ಲಿರುವಂತಹ ಅಂಗಡಿಯವರು ಕಸವನ್ನ ರಸ್ತೆಗೆ ಬಿಸಾಡಿದ್ರು. ಆ ಕಸವನ್ನ ಮತ್ತೆ ತಂದು ಅಂಗಡಿ ಮುಂದೆಯೇ ನಗರಸಭೆ ಸಿಬ್ಬಂದಿ ಸುರಿದು ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿನಿತ್ಯ ವಾಹನ ಬರುತ್ತೆ, ಅದರಲ್ಲಿ ಹಾಕಿ ಅಂತ ಅಂಗಡಿ ಮಾಲೀಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಎಷ್ಟೇ ಏನೇ ಮಾಡಿದ್ರು ಗುಂಡಿ ಇದ್ದೇ ಇರುತ್ತೆ. ಗಾಡಿಯಲ್ಲಿ ಒಂದು ಜರ್ಕ್ ಹಾಕಿದ್ರೆ ಗುಂಡಿ ಬೀಳುತ್ತೆ. ದಿನ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ ಅಂತ ಡಿಸಿಎಂ ಹೇಳಿದ್ದಾರೆ. ನಾಡದ್ರೋಹಿ ಎಂಇಎಸ್ ಮುಖಂಡರಿಗೆ ಶಾಸಕ ಲಕ್ಷ್ಮಣ್ ಸವದಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅಥಣಿಯಲ್ಲಿ ಮಾತನಾಡಿರುವಂತಹ ಅವರು, ಬೆಳಗಾವಿ ಕೇಳುವ ಹಕ್ಕು ನಿಮಗಿಲ್ಲ, ಸೂಕ್ತ ಉತ್ತರ ಕೊಟ್ಟಿದ್ದೇವೆ. ಹೋರಾಟದ ನೆಲ ಬೆಳಗಾವಿ, ಬ್ರಿಟಿಷರಿಗೆ ಹೆದರಿದ್ದಲ್ಲ, ಇನ್ನು ಮಹಾರಾಷ್ಟ್ರದವರಿಗೆ ಹೆದರುವ ಪ್ರಶ್ನೆ ಇದೆಯಾ ಅಂತ ಹೇಳಿದ್ರು. ಇದೇ ವೇಳೆ ಎಂಇಸಿ ಮುಖಂಡರೇ, ನಿಮ್ಮ ಮೊಂಡು ಹಠ ಮುಂದುವರೆಸಿದ್ರೆ ಮುಂಬೈ ಕೇಳುವ ಸಂದರ್ಭ ಬರಬಹುದು ಅಂತ ಹೇಳಿದ್ರು.